ನಿನ್ನೆ ರಾತ್ರಿ ಸುರಿದಂತಹ ಮಳೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಸಾಕಷ್ಟು ಅನಾಹುತವನ್ನ ಸೃಷ್ಟಿಸಿದೆ. ಚಾಮರಾಜಪೇಟೆ, ಕಾಮಾಕ್ಷಿಪಾಳ್ಯ, ರಾಜಾಜಿನಗರ ಇಲ್ಲೆಲ್ಲ ಸಾಕಷ್ಟು ಅನಾಹುತಗಳಾಗಿದೆ. ಮರ ಬಿದ್ದು ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗಲಾದ್ರೂ ಬಿಬಿಎಂಪಿ ಸಿಬ್ಬಂದಿ ಬಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರಾ? ಏನಿದೆ ಪರಿಸ್ಥಿತಿ ಈ ಮೂರು ಕಡೆ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ನಾನು ರಾಜಾಜಿನಗರ 4th ಬ್ಲಾಕ್ ಬಳಿ ಇದ್ದೀನಿ. ಇಲ್ಲಿ 3 ಗಂಟೆಗೆ, ರಾತ್ರಿ 3 ಗಂಟೆಗೆ ಒಂದು ಬೃಹತ್ ಮರ ಉರುಳುತ್ತೆ. ಅದರ ಪರಿಣಾಮ ಯಾವ ರೀತಿ ಅಂದರೆ 2 ಮನೆಯವರು ಹೊರಗಡೆ ಬರೋಕ್ಕಾಗೋದಿಲ್ಲ. ಜೊತೆಗೆ ಘಟನಾ ಸ್ಥಳದಲ್ಲಿ ಅಂದರೆ ರಸ್ತೆ ಬದಿ ನಿಲ್ಲಿಸಿದ್ದಂಥ ಒಂದಷ್ಟು ಕಾರ್ಗಳು ನೋಡ್ತಿರ್ಬೋದು. ಕಾರ್ಗಳನ್ನು ಇವಾಗ ತೆಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಈ ಒಂದು ಮನೆಗೆ ನೆಂಟರಾಗಿ ಬಂದಿರ್ತಾರೆ. ತಮಿಳುನಾಡಿನಿಂದ, ಚೆನ್ನೈನಿಂದ ಇಲ್ಲಿ ಬಂದಿರ್ತಾರೆ. ಬಂದು ರಾತ್ರಿ ಮನೇಲಿ ಉಳ್ಕೊಂಡಿರ್ತಾರೆ. ಮಳೆ ಬಂದಂಥ ಹಿನ್ನೆಲೆ ಊರಿಗೆ ಹೋಗಿರೋದಿಲ್ಲ. ಹೀಗಾಗಿ ಇಲ್ಲಿ ನಿಂತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿದೆ. ಇದರಿಂದ ಕಂಪ್ಲೀಟ್ ಆಗಿ ಯಾರು ಕೂಡ ಹೊರಗಡೆ ಬರೋಕ್ ಆಗಿರೋದಿಲ್ಲ ರಾತ್ರಿ. ಜೊತೆಗೆ ರಸ್ತೆಯಲ್ಲೂ ಕೂಡ ಯಾರು ಓಡಾಟ ಮಾಡೋಕ್ಕಾಗೋದಿಲ್ಲ. 4ರಿಂದ 5 ಕಾರುಗಳು ಇಲ್ಲಿ ಜಖಮ್ ಆಗಿದೆ. ಬೈಕ್ಗಳು ಜಖಮ್ ಆಗಿದೆ. ಒಂದು ಟಾಟಾ ಏಸ್ ಜಖಮ್ ಆಗಿದೆ. ಇಲ್ಲಿಂದ ಕಂಪ್ಲೀಟ್ ಆಗಿ ರಾತ್ರಿ 3 ಗಂಟೆಯಿಂದಲೂ ಕೂಡ ಇಲ್ಲಿನ ಸ್ಥಳೀಯರು ಇಲ್ಲಿ ಸಮಸ್ಯೆ ಅನುಭವಿಸ್ತಿದ್ದಾರೆ. ಯಾವಾಗ ಈ ಒಂದು ಘಟನೆ ಆಗುತ್ತಲ್ಲ, ಇಮಿಡಿಯೇಟ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಮತ್ತೆ ಬೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಬೆಳಗ್ಗೆ 7 ಗಂಟೆ ಕಳೆಯವರೆಗೂ ಕೂಡ ಅವ್ರು ಯಾರು ಕೂಡ ಇಲ್ಲಿ ಘಟನಾ ಸ್ಥಳಕ್ಕೆ ಬರೋದಿಲ್ಲ. ಇಲ್ಲಿ ಏನು ಕೂಡ ಕೆಲಸ ಮಾಡೋದಿಲ್ಲ. ಆ ರೀತಿಯಾಗಿ ಇಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಿದೆ. ಯಾಕಂದ್ರೆ ಅಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಮಾಹಿತಿ ನೀಡಿದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಏನ್ ಪ್ರಾಬ್ಲಮ್ ಇರುತ್ತಲ್ಲ, ಅಲ್ಲಿವರೆಗೂ ಕೂಡ ಮನೆಯಲ್ಲಿ ಕರೆಂಟ್ ಇರೋದಿಲ್ಲ, ಹೊರಗಡೆ ಬರೋಕ್ಕಾಗೋದಿಲ್ಲ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುತ್ತೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಕೇರ್ ತಗೊಳ್ಳೋದಿಲ್ಲ. ಅದಾದ್ಮೇಲೆ ಬೆಳಕಾದ್ಮೇಲೆ ಬಂದು ಅವರು ಇಲ್ಲಿ ಏನಂತೇಳಿ ಚೆಕ್ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿ ಒಬ್ರು ಮನೆಯವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವ್ರ ಮನೆ ಮುಂದೆ ಕೂಡ ಒಂದಷ್ಟು ಸಮಸ್ಯೆಗಳಾಗಿತ್ತು. ಅವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಹೊರಗಡೆ ಬರೋಕ್ಕಾಗದೆ ಅಂತ ಪರಿಸ್ಥಿತಿ ಇತ್ತು. ಈಗ ಒಂದಷ್ಟು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೇಡಮ್, ಎಷ್ಟು ಗಂಟೆಗೆ ಒಂದು ಮಳೆ ಬಿದ್ದಿತ್ತು? ಮತ್ತೆ ಮುಂಚೆನೆ ಒಂದು ಮರ ಬೀಳುವಂಥ ಸೂಚನೆ ಇತ್ತ? ಅಧಿಕಾರಿಗಳಿಗೆ ಹೇಳಿದ್ರಾ? ಹಳೆ ಮರ, ನಾವು ಹೊಸದಾಗಿ ಮನೆ ಬಂದಿರೋದು, ಹೊಸ ಮನೆ ಅಂದರೆ 1 ಇಯರ್ ಆಗ್ತಾ ಇದೆ. ಬಟ್ ಬಂದ್ಬಿಟ್ಟು ಬೆಳಿಗ್ಗೆ ಒಂದು 3:30 ಮರ ಬಿತ್ತು. ಸೌಂಡ್ ಬಂತು. ಡೋರ್ ಓಪನ್ ಮಾಡಿ ನೋಡಿದ್ರೆ ಮರ ಬಿದ್ದಿದೆ. ನಮಗೆ ಆಚೆ ಬರೋಕ್ಕಾಗಿಲ್ಲ. ಈಗ ಅವಾಗಲೇ ನಾನು BBMP ಕಂಪ್ಲೇಂಟ್ ಮಾಡಿದೆ. ಆಮೇಲೆ ಹೊಯ್ಸಲ ಕಾಲ್ ಮಾಡಿದೆ. ಆಮೇಲೆ ಹೊಯ್ಸಲ ಅವ್ರು ಬಂದಿದ್ರು. ಈಗ ಬಿಬಿಎಂಪಿ ಅಧಿಕಾರಿಗಳು ಯಾರು ಬರಲಿಲ್ವಾ? ಮತ್ತೆ ಬೆಸ್ಕಾಂ ಅವ್ರು ಬರಲಿಲ್ವಾ? ಅವ್ರು ಬರಲಿಲ್ಲ. ಬೆಸ್ಕಾಂ ಅವ್ರು BBMP ಅವ್ರು ಬರಲಿಲ್ಲ. ಹೊಯ್ಸಲ ಅವ್ರು ಬಂದು ಮಾತಾಡಿಬಿಟ್ಟು ಈಗ ಬಂದು ಎಲ್ಲ ತೆಗಿತಾ ಇದ್ದಾರೆ. ಮೇಡಮ್, ಈಗ ಅದೇ ನಿಮ್ಮ ಮನೆಗೆ ನೆಂಟರು ಬಂದಿದ್ರಂತ ಅಥವಾ ಬೇರೆಯವರಿಗೆಲ್ಲ ಬಂದಿದ್ದು? ಚೆನ್ನೈಯಿಂದ ನಮ್ಮ ಮನೆಗೆ ಬಂದಿದ್ದು. ಆ್ಯಕ್ಚುಲಿ ಬೆಳಿಗ್ಗೆ 6:30 ಒಂದು ಮದುವೆಗೆ ಹೋಗ್ಬೇಕಾಯ್ತು ಬಾನಸವಾಡಿಗೆ. ಅದು ಹೋಗೋಕ್ಕಾಗಿಲ್ಲ. ಯಾಕೆಂದರೆ ಆಚೆಗಡೆನೇ ಬರೋಕ್ಕಾಗಿಲ್ಲ. ಕಾರು ಈ ಥರ ಪರಿಸ್ಥಿತಿ ಆಗ್ಬಿಡ್ತು. ಮೇಡಮ್, ಈಗ ಈ ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರೆ ಅವ್ರಿಗೆ ಏನು ಹೇಳ್ತೀರಾ? ಯಾಕಂದ್ರೆ 3 ಗಂಟೆಯಿಂದ ಬೆಳಿಗ್ಗೆ ಆದರೂ ಕೂಡ ಬಂದು ಕ್ಲಿಯರ್ ಮಾಡಲ್ಲ ಅಂದ್ರೆ ಸಮಸ್ಯೆಗೆ ಏನು ಮಾಡ್ಬೇಕಂತ? ಏನು ಹೇಳೋದಂತ ನನಗೆ ಗೊತ್ತಿಲ್ಲ. ಅವ್ರು ಆನ್ಸರ್ ಕೊಡು. ಇದು ಒಂದು ರೀತಿ ಅಸಹಾಯಕ ಮಾತು ಜನರದ್ದು. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಬಟ್ ಅವ್ರು ಏನು ಮಾಡಬೇಕಾಗುತ್ತೆ? ಅವರ ಒಂದು ಕರ್ತವ್ಯ ಮಾಡುವಂತ ಒಂದು ಜವಾಬ್ದಾರಿ ಅವ್ರಿಗೆ ಇರಬೇಕಾಗಿರುತ್ತೆ. ಅವರೇ ಹೇಳ್ತಿದ್ದಾರೆ 3 ಗಂಟೆ ಕಾಲ್ ಮಾಡ್ತೀವಿ, ನಾವು ಪೊಲೀಸರಿಗೆ ಕಾಲ್ ಮಾಡ್ತೀವಿ, ಬೆಸ್ಕಾಂ ಅಧಿಕಾರಿಗಳಿಗೆ ಕಾಲ್ ಮಾಡ್ತೀವಿ, ಮತ್ತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಕಾಲ್ ಮಾಡ್ತೀವಿ. ಆದ್ರೆ ಪೊಲೀಸರು ಬರ್ತಾರೆ, ಆದ್ರೆ ಯಾರು ಬರಲ್ಲ ಅಂತೇಳಿ ಸದ್ಯಕ್ಕೆ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಶ್ರೀಲಕ್ಷ್ಮಿ, ರೈಟ್. ನಿನ್ನೆ ರಾತ್ರಿ ಸುರಿದಂತಹ ಮಳೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಸಾಕಷ್ಟು ಅನಾಹುತವನ್ನ ಸೃಷ್ಟಿಸಿದೆ. ಚಾಮರಾಜಪೇಟೆ, ಕಾಮಾಕ್ಷಿಪಾಳ್ಯ, ರಾಜಾಜಿನಗರ ಇಲ್ಲೆಲ್ಲ ಸಾಕಷ್ಟು ಅನಾಹುತಗಳಾಗಿದೆ. ಮರ ಬಿದ್ದು ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗಲಾದ್ರೂ ಬಿಬಿಎಂಪಿ ಸಿಬ್ಬಂದಿ ಬಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರಾ? ಏನಿದೆ ಪರಿಸ್ಥಿತಿ ಈ ಮೂರು ಕಡೆ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ನಾನು ರಾಜಾಜಿನಗರ 4th ಬ್ಲಾಕ್ ಬಳಿ ಇದ್ದೀನಿ. ಇಲ್ಲಿ 3 ಗಂಟೆಗೆ, ರಾತ್ರಿ 3 ಗಂಟೆಗೆ ಒಂದು ಬೃಹತ್ ಮರ ಉರುಳುತ್ತೆ. ಅದರ ಪರಿಣಾಮ ಯಾವ ರೀತಿ ಅಂದರೆ 2 ಮನೆಯವರು ಹೊರಗಡೆ ಬರೋಕ್ಕಾಗೋದಿಲ್ಲ. ಜೊತೆಗೆ ಘಟನಾ ಸ್ಥಳದಲ್ಲಿ ಅಂದರೆ ರಸ್ತೆ ಬದಿ ನಿಲ್ಲಿಸಿದ್ದಂಥ ಒಂದಷ್ಟು ಕಾರ್ಗಳು ನೋಡ್ತಿರ್ಬೋದು. ಕಾರ್ಗಳನ್ನು ಇವಾಗ ತೆಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಈ ಒಂದು ಮನೆಗೆ ನೆಂಟರಾಗಿ ಬಂದಿರ್ತಾರೆ. ತಮಿಳುನಾಡಿನಿಂದ, ಚೆನ್ನೈನಿಂದ ಇಲ್ಲಿ ಬಂದಿರ್ತಾರೆ. ಬಂದು ರಾತ್ರಿ ಮನೇಲಿ ಉಳ್ಕೊಂಡಿರ್ತಾರೆ. ಮಳೆ ಬಂದಂಥ ಹಿನ್ನೆಲೆ ಊರಿಗೆ ಹೋಗಿರೋದಿಲ್ಲ. ಹೀಗಾಗಿ ಇಲ್ಲಿ ನಿಂತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿದೆ.
ಬಿದ್ದಿದೆ. ಇದರಿಂದ ಕಂಪ್ಲೀಟ್ ಆಗಿ ಯಾರು ಕೂಡ ಹೊರಗಡೆ ಬರೋಕ್ ಆಗಿರೋದಿಲ್ಲ ರಾತ್ರಿ. ಜೊತೆಗೆ ರಸ್ತೆಯಲ್ಲೂ ಕೂಡ ಯಾರು ಓಡಾಟ ಮಾಡೋಕ್ಕಾಗೋದಿಲ್ಲ. 4 ರಿಂದ 5 ಕಾರುಗಳು ಇಲ್ಲಿ ಜಖಮ್ ಆಗಿದೆ, ಬೈಕ್ಗಳು ಜಖಮ್ ಆಗಿದೆ, ಒಂದು ಟಾಟಾ ಏಸ್ ಜಖಮ್ ಆಗಿದೆ. ಇಲ್ಲಿಂದ ಕಂಪ್ಲೀಟ್ ಆಗಿ ರಾತ್ರಿ 3 ಗಂಟೆಯಿಂದಲೂ ಕೂಡ ಇಲ್ಲಿನ ಸ್ಥಳೀಯರು ಇಲ್ಲಿ ಸಮಸ್ಯೆ ಅನುಭವಿಸ್ತಿದ್ದಾರೆ. ಯಾವಾಗ ಈ ಒಂದು ಘಟನೆ ಆಗುತ್ತಲ್ಲ, ಇಮಿಡಿಯೇಟ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಮತ್ತೆ ಬೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಬೆಳಗ್ಗೆ 7 ಗಂಟೆ ಕಳೆಯವರೆಗೂ ಕೂಡ ಅವ್ರು ಯಾರು ಕೂಡ ಇಲ್ಲಿ ಘಟನಾ ಸ್ಥಳಕ್ಕೆ ಬರೋದಿಲ್ಲ, ಇಲ್ಲಿ ಏನು ಕೂಡ ಕೆಲಸ ಮಾಡೋದಿಲ್ಲ. ಆ ರೀತಿಯಾಗಿ ಇಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಿದೆ. ಯಾಕಂದ್ರೆ ಅಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಮಾಹಿತಿ ನೀಡಿದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಏನ್ ಪ್ರಾಬ್ಲಮ್ ಇರುತ್ತಲ್ಲ, ಅಲ್ಲಿವರೆಗೂ ಕೂಡ ಮನೆಯಲ್ಲಿ ಕರೆಂಟ್ ಇರೋದಿಲ್ಲ, ಹೊರಗಡೆ ಬರೋಕ್ಕಾಗೋದಿಲ್ಲ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುತ್ತೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಕೇರೆ ತಗೊಳ್ಳೋದಿಲ್ಲ. ಅದಾದ್ಮೇಲೆ ಬೆಳಕಾದ್ಮೇಲೆ ಬಂದು ಅವರು ಇಲ್ಲಿ ಏನಂತೇಳಿ ಚೆಕ್ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿ ಒಬ್ರು ಮನೆಯವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವ್ರ ಮನೆ ಮುಂದೆ ಕೂಡ ಒಂದಷ್ಟು ಸಮಸ್ಯೆಗಳಾಗಿತ್ತು. ಅವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಹೊರಗಡೆ ಬರೋಕ್ಕಾಗದೆ ಅಂತ ಪರಿಸ್ಥಿತಿ ಇತ್ತು. ಈಗ ಒಂದಷ್ಟು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೇಡಮ್, ಎಷ್ಟು ಗಂಟೆಗೆ ಒಂದು ಮಳೆ ಬಿದ್ದಿತ್ತು, ಮತ್ತೆ ಮುಂಚೆನೆ ಒಂದು ಮರ ಬೀಳುವಂಥ ಸೂಚನೆ ಇತ್ತಾ? ಅಧಿಕಾರಿಗಳಿಗೆ ಹೇಳಿದ್ರ? ಆ್ಯಕ್ಚುಲಿ ಹಳೆ ಮರ, ನಾವು ಹೊಸದಾಗಿ ಮನೆ ಬಂದಿರೋದು, ಹೊಸ ಮನೆ ಅಂದರೆ 1 ಇಯರ್ ಆಗ್ತಾ ಇದೆ. ಬಟ್ ಬಂದುಬಿಟ್ಟು ಬೆಳಿಗ್ಗೆ ಒಂದು 3:30 ಮರ ಬಿತ್ತು. ಸೌಂಡ್ ಬಂತು, ಡೋರ್ ಓಪನ್ ಮಾಡಿ ನೋಡಿದ್ರೆ ಮರ ಬಿದ್ದಿದೆ. ನಮಗೆ ಆಚೆ ಬರೋಕ್ಕಾಗಿಲ್ಲ. ಈಗ ಅವಾಗಲೇ ನಾನು BBMP ಕಂಪ್ಲೇಂಟ್ ಮಾಡಿದೆ. ಆಮೇಲೆ ಹೊಯ್ಸಲಕ್ಕೆ ಕಾಲ್ ಮಾಡಿದೆ. ಆಮೇಲೆ ಹೊಯ್ಸಲ ಅವ್ರು ಬಂದಿದ್ದರು. ಈಗ ಬಿಬಿಎಂಪಿ ಅಧಿಕಾರಿಗಳು ಯಾರು ಬರಲಿಲ್ವಾ, ಮತ್ತೆ ಬೆಸ್ಕಾಂ ಅವ್ರು ಬರಲಿಲ್ವಾ ಅಂತ? ಅವ್ರು ಬರಲಿಲ್ಲ, ಬೆಸ್ಕಾಂ ಅವ್ರು BBMP ಅವ್ರು ಬರಲಿಲ್ಲ. ಹೊಯ್ಸಲ ಅವ್ರು ಬಂದು ಮಾತಾಡಿಬಿಟ್ಟು ಈಗ ಬಂದು ಎಲ್ಲ ತೆಗಿತಾ ಇದ್ದಾರೆ. ಮೇಡಮ್, ಈಗ ಅದೇ ನಿಮ್ಮ ಮನೆಗೆ ನೆಂಟರು ಬಂದಿದ್ರಂತ ಅಥವಾ ಬೇರೆಯವ್ರಿಗೆಲ್ಲ ಬಂದಿದ್ದು? ಚೆನ್ನೈಯಿಂದ ನಮ್ಮ ಮನೆಗೆ ಬಂದಿದ್ದು. ಆ್ಯಕ್ಚುಲಿ ಬೆಳಿಗ್ಗೆ 6:30 ಒಂದು ಮದುವೆಗೆ ಹೋಗ್ಬೇಕಾಯ್ತು ಬಾನಸವಾಡಿಗೆ. ಅದು ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಆಚೆಗಡೆನೇ ಬರೋಕ್ಕಾಗಿಲ್ಲ. ಕಾರು ಈ ಥರ ಪರಿಸ್ಥಿತಿ ಆಗ್ಬಿಡ್ತು. ಮೇಡಮ್, ಈಗ ಈ ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರೆ ಅವ್ರಿಗೆ ಏನು ಹೇಳ್ತೀರಾ? ಯಾಕಂದ್ರೆ 3 ಗಂಟೆಯಿಂದ ಬೆಳಿಗ್ಗೆ ಆದ್ರೂ ಕೂಡ ಬಂದು ಕ್ಲಿಯರ್ ಮಾಡಲ್ಲ ಅಂದ್ರೆ ಸಮಸ್ಯೆಗೆ ಏನು ಮಾಡ್ಬೇಕಂತ? ಏನು ಹೇಳೋದಂತ ನನಗೆ ಗೊತ್ತಿಲ್ಲ. ಅವ್ರು ಆನ್ಸರ್ ಕೊಡು. ಇದು ಒಂದ್ ರೀತಿ ಅಸಹಾಯಕ ಮಾತು ಜನರದ್ದು. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಬಟ್ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಅವರ ಒಂದು ಕರ್ತವ್ಯ ಮಾಡುವಂತ ಒಂದು ಜವಾಬ್ದಾರಿ ಅವ್ರಿಗೆ ಇರ್ಬೇಕಾಗಿರುತ್ತೆ. ಅವರೇ ಹೇಳ್ತಿದ್ದಾರೆ 3 ಗಂಟೆ ಕಾಲ್ ಮಾಡ್ತೀವಿ, ನಾವು ಪೊಲೀಸರಿಗೆ ಕಾಲ್ ಮಾಡ್ತೀವಿ, ಬೆಸ್ಕಾಂ ಅಧಿಕಾರಿಗಳಿಗೆ ಕಾಲ್ ಮಾಡ್ತೀವಿ, ಮತ್ತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಕಾಲ್ ಮಾಡ್ತೀವಿ. ಆದ್ರೆ ಪೊಲೀಸರು ಬರ್ತಾರೆ, ಆದ್ರೆ ಯಾರು ಬರಲ್ಲ ಅಂತೇಳಿ ಸದ್ಯಕ್ಕೆ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಿದೆ. ಶ್ರೀಲಕ್ಷ್ಮಿ. ರೈಟ್. ನಿನ್ನೆ ರಾತ್ರಿ ಸುರಿದಂತಹ ಮಳೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಸಾಕಷ್ಟು ಅನಾಹುತವನ್ನ ಸೃಷ್ಟಿಸಿದೆ. ಚಾಮರಾಜಪೇಟೆ, ಕಾಮಾಕ್ಷಿಪಾಳ್ಯ, ರಾಜಾಜಿನಗರ ಇಲ್ಲೆಲ್ಲ ಸಾಕಷ್ಟು ಅನಾಹುತಗಳಾಗಿದೆ. ಮರ ಬಿದ್ದು ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಈಗಲಾದ್ರೂ ಬಿಬಿಎಂಪಿ ಸಿಬ್ಬಂದಿ ಬಂದು ಮರ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರಾ? ಏನಿದೆ ಪರಿಸ್ಥಿತಿ ಈ 3 ಕಡೆ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ನಾನು ರಾಜಾಜಿನಗರ 4th ಬ್ಲಾಕ್ ಬಳಿ ಇದ್ದೀನಿ. ಇಲ್ಲಿ ರಾತ್ರಿ 3 ಗಂಟೆಗೆ ಒಂದು ಬೃಹತ್ ಮರ ಉರುಳುತ್ತೆ. ಅದರ ಪರಿಣಾಮ ಯಾವ ರೀತಿ ಅಂದ್ರೆ 2 ಮನೆಯವರು ಹೊರಗಡೆ ಬರೋಕ್ಕಾಗೋದಿಲ್ಲ. ಜೊತೆಗೆ ಘಟನಾ ಸ್ಥಳದಲ್ಲಿ ಅಂದ್ರೆ ರಸ್ತೆ ಬದಿ ನಿಲ್ಲಿಸಿದ್ದಂತ ಒಂದಷ್ಟು ಕಾರುಗಳು ನೋಡ್ತಿರ್ಬೋದು, ಕಾರುಗಳನ್ನ ಇವಾಗ ತೆಗೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವರು ಈ ಒಂದು ಮನೆಗೆ ನೆಂಟರಾಗಿ ಬಂದಿರ್ತಾರೆ, ತಮಿಳುನಾಡಿನಿಂದ, ಚೆನ್ನೈನಿಂದ ಇಲ್ಲಿ ಬಂದಿರ್ತಾರೆ. ಬಂದು ರಾತ್ರಿ ಮನೇಲಿ ಉಳ್ಕೊಂಡಿರ್ತಾರೆ. ಮಳೆ ಬಂದಂತ ಹಿನ್ನೆಲೆ ಊರಿಗೆ ಹೋಗಿರೋದಿಲ್ಲ, ಹೀಗಾಗಿ ಇಲ್ಲಿ ನಿಂತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿದೆ. ಇದರಿಂದ ಕಂಪ್ಲೀಟ್ ಆಗಿ ಯಾರು ಕೂಡ ಹೊರಗಡೆ ಬರೋಕ್ ಆಗಿರೋದಿಲ್ಲ ರಾತ್ರಿ. ಜೊತೆಗೆ ರಸ್ತೆಯಲ್ಲೂ ಕೂಡ ಯಾರು ಓಡಾಟ ಮಾಡೋಕ್ಕಾಗೋದಿಲ್ಲ. 4 ರಿಂದ 5 ಕಾರುಗಳು ಇಲ್ಲಿ ಜಖಮ್ ಆಗಿದೆ.